ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣ ಸಾಲು ಸಾಲು ನಾಪತ್ತೆ ಪ್ರಕರಣ ಎಸ್ಐಟಿ ರಚನೆ ಕುರಿತು ವಕೀಲರಿಂದ ಸಿಎಂಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು ಮನವಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವು ನೋವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳದಲ್ಲಿ ಸೌಜನ್ಯ ಅತ್ಯಾಚಾರ ಹತ್ಯೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಆ ಒಂದು ಇನ್ವೆಸ್ಟಿಗೇಷನ್ ಈಗ ಸಾಲು ಸಾಲು ಮಹಿಳೆಯರ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಐಟಿಯನ್ನ ರಚನೆ ಮಾಡಬೇಕು. ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿ ಹೊರಬರಬೇಕು ಅಂತ ವಕೀಲರಿಂದ ಸಿಎಂಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮನವಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಸ್ಐಟಿ ರಚನೆ ಆಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರೋ ಹೇಳಿದ್ರು ಅಂತ ಎಸ್ಐಟಿ ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಪೊಲೀಸರು ಸದ್ಯ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯ ಬಳಿಕ ಅಗತ್ಯವಿದ್ರೆ ಎಸ್ಐಟಿ ರಚನೆ ಮಾಡ್ತೀವಿ. ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ. ಒತ್ತಡ ಬಂದ್ರೂ ಕೂಡ ನಾವು ಕೇರ್ ಮಾಡಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಡೀ ರಾಜ್ಯದಾದ್ಯಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೂರಾರು ಹೆಣಗಳನ್ನ ನಾನು ಮಣ್ಣಲ್ಲಿ ಹೂತಿದ್ದೀನಿ ಅಂತ ಓರ್ವ ಸಾಕ್ಷಿ ಹೇಳೋದಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಸ್ಐಟಿ ರಚನೆ ಮಾಡುವ ಅವಶ್ಯಕತೆ ಸದ್ಯಕ್ಕಿಲ್ಲ, ಮಾಡಲ್ಲ, ಯಾವ ಒತ್ತಡ ನಮ್ಮ ಮೇಲೆ ಬಂದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್. ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. ಎಸ್ಐಟಿ ಮಾಡಬೇಕು ಅಂತಂದ್ರೆ ಎಸ್ಐಟಿ ಮಾಡ್ತೀವಿ. ಇಲ್ಲ ಇನ್ನ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನ್ ಏನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ. ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊಟ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ. ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ. ನಾಳೆ, ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ. ಕಾನೂನು ರೀತಿಯೇ ಮಾಡ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್. ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. ಎಸ್ಐಟಿ ಮಾಡಬೇಕು ಅಂತಂದ್ರೆ ಎಸ್ಐಟಿ ಮಾಡ್ತೀವಿ. ಇಲ್ಲ ಇನ್ನ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನ್ ಏನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ. ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊಟ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ. ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ. ನಾಳೆ, ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ. ಓರ್ವ ಮೆಡಿಕಲ್ ವಿದ್ಯಾರ್ಥಿ ಅನನ್ಯ ಭಟ್ ಸ್ನೇಹಿತ ಜೊತೆಯಲ್ಲಿ ಒಟ್ಟಿಗೆ ಹೋಗಿರ್ತಾರೆ ಧರ್ಮಸ್ಥಳದ ದೇವರ ದರ್ಶನವನ್ನ ಪಡೆದುಕೊಂಡು ಬರೋಣ ಅಂತ. ಆದ್ರೆ ಪಡೆದುಕೊಂಡು ಆಚೆ ಕಡೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದ್ ಕಡೆ ಸೇರ್ತಾರೆ. ಸ್ನೇಹಿತೆಯರ ಜೊತೆ ಹೋಗಿರ್ತಾರೆ. ಸೊ ಆಗ ಇಲ್ಲೇ ನಿಂತಿರು, ಹೋಗ್ಬಿಟ್ಟು ನಮ್ ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತೀವಿ ಅಂತ ಒಂದಷ್ಟು ಸ್ನೇಹಿತರು ಆಕೆಯನ್ನ ಅಲ್ಲೇ ಬಿಟ್ಟು ಬ್ಯಾಗು ಅದೇನೋ ವಸ್ತುಗಳನ್ನ ತರೋದಕ್ಕೆ ಹೋಗ್ತಾರೆ. ವಾಪಸ್ ಬಂದ ನಂತರವಾಗಿ ಅನನ್ಯ ಭಟ್ ಆ ಸ್ಥಳದಲ್ಲಿ ಇರೋದಿಲ್ಲ. ಇಲ್ಲೇ ಎಲ್ಲೋ ಇರ್ಬೋದು ಅಂತ ಸ್ವಲ್ಪ ಹೊತ್ತು ಕಾಯ್ತಾರೆ. ಆದ್ರೂ ಕೂಡ ಸ್ಥಳಕ್ಕೆ ಮತ್ತೆ ಅನನ್ಯ ಭಟ್ ವಾಪಸ್ ಬರಲ್ಲ. ಅದಾದ ನಂತರವಾಗಿ ಇಡೀ ದೇವಸ್ಥಾನ, ಇಡೀ ಆ ಒಂದು ಸುತ್ತಮುತ್ತಲಿನ ಸ್ಥಳಗಳಲ್ಲೆಲ್ಲ ಕೂಡ ವಿಚಾರಿಸ್ತಾರೆ. ಎಲ್ಲೂ ಕೂಡ ಆಕೆ ಕಾಣಿಸಲ್ಲ. ಗಾಬರಿಗೊಂಡಂತಹ ಆಕೆಯ ಸ್ನೇಹಿತರು ತಕ್ಷಣ ಅವರ ತಾಯಿ ಸುಜಾತ ಅವರಿಗೆ ಕರೆ ಮಾಡ್ತಾರೆ. ನಿಮ್ಮ ಮಗಳು ಕಾಣಿಸ್ತಿಲ್ಲ ಆಂಟಿ,
ನಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ ದೇವರ ದರ್ಶನವನ್ನ ಪಡೆಯೋದಕ್ಕೆ, ಹೊರಗಡೆ ನಿಂತಿರು ನಾವಿಲ್ಲಿ ಹೋಗಿ ಬರ್ತೀವಿ ಅಂತ ಅಂದ್ವಿ. ಅಷ್ಟರೊಳಗಡೆ ಆಕೆ ಕಾಣಿಸ್ತಾ ಇಲ್ಲ, ಇಲ್ಲಿವರೆಗೂ ಕೂಡ ಎಲ್ಲ ಕಡೆ ಹುಡುಕಾಡಿದ್ವಿ, ಕಾಣಿಸ್ತಾ ಇಲ್ಲ ಅಂತ ಅವರ ತಾಯಿಗೆ ಕಾಲ್ ಮಾಡ್ತಾರೆ. ಅವ್ರ ತಾಯಿ ಇಲ್ಲಿರೋದಿಲ್ಲ, ಅವ್ರದ್ದು ಬೇರೆ ಊರು, ಸುಜಾತ ಭಟ್ ಅವ್ರದ್ದು, ಅನನ್ಯ ಭಟ್ ಅವ್ರದ್ದು. ತದನಂತರ ತನ್ನ ಮಗಳು ಕಾಣೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಓಡೋಡಿ ಬರ್ತಾರೆ ತಾಯಿ. ಸುಮಾರು ದಿನಗಳ ಕಾಲ ಹುಡುಕಾಟವನ್ನ ನಡೆಸ್ತಾರೆ. 2-3 ದಿನ ಆಗುತ್ತೆ, 4 ದಿನ ಆಗುತ್ತೆ, ಮಗಳ ಪತ್ತೆ ಸಿಗಲ್ಲ, ಒಂದು ಕುರುಹು ಕೂಡ ಸಿಗಲ್ಲ. ಇಲ್ಲಿವರೆಗೂ ಕೂಡ ಅನನ್ಯ ಭಟ್ ಏನಾದ್ಲು ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಕೂಡ ಅನನ್ಯ ಭಟ್ ಬದುಕಿದ್ದಾರಾ ಸತ್ತಿದ್ದಾರಾ ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಇದ್ರ ಬಗ್ಗೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಒಂದು ಮಾತನ್ನ ಕೂಡ ಹೇಳಿದ್ರು. ತದನಂತರ ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ರು, ನಾನು ಕೋಮಾ ಹೋಗಿದ್ದೆ, ವಾಪಸ್ ಬಂದ ನಂತರ ನನ್ನ ಮಗಳ ಬಗ್ಗೆ ಯಾವುದೇ ರೀತಿಯಾದಂತ ವಿಚಾರ ಇಲ್ಲ. ನೋಡಿ, ಮೊದಲಿಗೆ ಸೌಜನ್ಯ ವಿಚಾರ, ಅದಾದ ನಂತರವಾಗಿ ಅನನ್ಯ ಭಟ್, ಸಾಲು ಸಾಲು ವಿಚಾರಗಳು ಅಂದ್ರೆ ತೆರೆಗೆ ಬರ್ತಾ ಇವೆ. ಈಗಾಗಲೇ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಒಂದು ಕಣ್ಮರೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತ ಹಂತವಾಗಿ ಸಿಡಿದೇಳುವಂತಹ ಸನ್ನಿವೇಶ ಈಗ ಎದುರಾಗ್ತಾ ಇರುವಂತದ್ದು. ಸೌಜನ್ಯ ಹತ್ಯೆ ಕೇಸ್, ಅತ್ಯಾಚಾರ, ಆಕೆಯ ಮೇಲೆ ಮೃಗಗಳ ರೀತಿ ಎರಗಿ ಆಕೆಯ ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲಿ ದೇಹದ ಆ ಒಂದು ವ್ಯವಸ್ಥೆಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಟ್ಟಿಗೆ ಆಕೆಯ ಮೇಲೆ ದೌರ್ಜನ್ಯ ಆಗಿತ್ತು ಅಂತ. ಪುಣ್ಯ ಸೌಜನ್ಯ ಡೆಡ್ ಬಾಡಿ ಸಿಕ್ತು. ಅನನ್ಯ ಭಟ್ ಏನಾಗಿದ್ದಾಳೆ ಆಕೆ ಏನು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ SIT ಕೊಡಿ ಎನ್ನುವಂಥದ್ದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಕೊಡಿ. ಯಾಕಂದ್ರೆ ನಮಗೆ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಸ್ಥಳೀಯ ಪೊಲೀಸರು ಇದನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ. ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಹುರಿದು ಮುಕ್ಬಿಟ್ಟಿದ್ದಾರೆ ಎಲ್ಲ ಸಾಕ್ಷಿಗಳನ್ನ. CCTV ಫೋಟೇಜ್ ಇಲ್ಲ, ಯಾವುದೇ ರೀತಿಯಾದಂತ ಒಂದು ಸಾಕ್ಷಿ ಇಲ್ಲ, ಒಂದು ಸಾಕ್ಷಿ ಕೂಡ ಇಲ್ಲ. ಅಮಾಯಕ 10 ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಿ ಬಂದ ಸಂತೋಷ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದನ್ನ SIT ಕೊಟ್ರೆ ಇದರ ವಿಚಾರಣೆ ನಡೀಲಿ ಅಂತಾದ್ರೆ ಯಾರೋ ಹೇಳಿದ್ರು ಅನ್ನೋ ಮಟ್ಟಿಗೆ ನಾವು SIT ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ವಿಚಾರಣೆ ನಡೀತಾ ಇದೆ, ಸದ್ಯಕ್ಕೆ SIT ರಚನೆ ಮಾಡಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಈ ಒಂದು ಪ್ರಕರಣಗಳ ವಿಚಾರಕ್ಕೆ, ಯಾಕಂದ್ರೆ ಧರ್ಮ ನೆಲೆಸಿರುವಂತಹ ಸ್ಥಳ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ಎಲ್ಲೋ ಒಂದು ಕಡೆ ಧರ್ಮ ದೇವರು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ದೇವಾಲಯಕ್ಕೆ ಹೋಗುವಂತದ್ದು ಧರ್ಮ ಇನ್ನೂ ಕೂಡ ಬದುಕುಳಿದಿದೆ, ಅಧರ್ಮ ಅಳಿಸುತ್ತೆ ಅಂತ ನಾಡಲ್ಲಿ ಅಧರ್ಮ ನಡೀತಾ ಇದೆ ಅಂತ ಅಂದ್ರೆ ಯಾರು ಹೋಗ್ತಾರೆ? ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ದೂರು ಕೊಟ್ಟಿದ್ದಾರೆ. SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ.